ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳಿ 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 ಸಾಕಾಗೋಗಿ. ಇವಾಗ ಆಡಿಯನ್ಸ್ ರಿಯಾಕ್ಷನ್ನು ಯಾಕೆ ಸರ್ಪ್ರೈಸ್ ಅನ್ನಿಸ್ತಾ ಇಲ್ಲ ಗೊತ್ತಾ ನನಗೆ, ಸ್ಕ್ರಿಪ್ಟ್ ಮಾಡುವಾಗಲೇ ಗೊತ್ತಿತ್ತು ನನಗೆ ಇದೇ ರಿಯಾಕ್ಷನ್ ಇರುತ್ತೆ, ಇಷ್ಟೇ ಎಂಜಾಯ್ ಮಾಡ್ತಾರೆ ಅಂತ. ಇನ್ನೊಂದು ಏನಂದರೆ ತುಂಬ ಕಡೆ ವಿಜಿಲ್ ಬಿಡುತ್ತೆ, ಚಪ್ಪಾಳೆ ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಅದು ಅಲ್ಲದೆ ನಾವು ಅಂದ್ಕೊಳ್ಳದೆ ಇರೋ ಕಡೆ ಎಲ್ಲ ತುಂಬ ಒಳ್ಳೆ ರಿಯಾಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದು ತುಂಬ ಖುಷಿ ಇವಾಗ ಆಗ್ತಿರೋದು. ಬಟ್ಟೀಸ್ ಆದಮೇಲೆ ಅದೇ ತಂಡ ಮತ್ತೆ ಮುಂದುವರೆದಿರೋದು. ಬಟ್ಟೀಸ್ಗಿಂತ ತುಂಬ ಭಿನ್ನ ಮಾಸ್ ಸಿನಿಮಾ. ಆವಾಗಲೇ ಹೇಳಿದ್ರಿ ಕೂಡ ನೀವು, ಫಸ್ಟ್ ಹಾಫಿಗಿಂತ ಸೆಕೆಂಡ್ ಹಾಫನ್ನು ತುಂಬ ಜನ ಮೆಚ್ಕೊಂಡ್ರು. ಕ್ಲೈಮ್ಯಾಕ್ಸ್ ಅಂತ ನೋಡಿ ಕಣ್ಣೀರು ಹಾಕಿದ್ರು. ಅದು ಸೆಕೆಂಡ್ ಹಾಫಿಂದ ಹೇಳೋದಾದ್ರೆ ಫಸ್ಟ್ ಹಾಫ್ ನಿಮಗೆ ಕತೆ ಮತ್ತು ಕ್ಯಾರೆಕ್ಟರ್ಗಳ ಇಂಟ್ರೊಡಕ್ಷನ್ ಥರ ಅದು, ಅವೆಲ್ಲವೂ ಮತ್ತು ಸೆಕೆಂಡ್ ಹಾಫ್ಗೆ ಕನೆಕ್ಟ್ ಆಗುತ್ತೆ ಎಲ್ಲ ಲಿಂಕು. ಸೊ ಆ ಸ್ಕ್ರೀನ್ ಪ್ಲೇನೇ ಇವತ್ತು ಮೆಚ್ಕೊಂಡಿರೋದು. ಈಗ ತುಂಬ ಜನ ನನಗೆ ಸ್ಕ್ರೀನ್ ಪ್ಲೇ ಅಂತ ಇದ್ದಾರೆ. ಸೊ ಆ ಸ್ಕೀಮ್ ಇದೆಯಲ್ಲ, ಸ್ಕ್ರೀನ್ ಪ್ಲೇ ಸ್ಕೀಮೇ ಅದು ಹೊಸತನ ಅನ್ನಿಸ್ತಾ ಇರೋದು. ಸರ್ ಇನ್ನೊಂದು, ಯಾರೋ ಇಬ್ಬರು ಆಡಿಯನ್ಸ್ ಹೇಳ್ತಾ ಇದ್ರು, ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದರೆ KGF ಕ್ಲೈಮ್ಯಾಕ್ಸ್ ಥರ ಇದೆ, ಅಲ್ಲಿ ರಾಕಿ ಬಾಯಿ ಇಲ್ಲಿ ರಾನಿ ಬಾಯಿ ಥರ ಮುಂದೆ ಬರ್ತಾರೆ ಅಂತ. ಸೊ ಈ ಎಲ್ಲ ಒಂದು ರೆಸ್ಪಾನ್ಸಿಗೆ, ರಿವ್ಯೂಗೆ ನೀವೇನು ಹೇಳ್ತೀರಾ? ಮುಂದೆ ಬರ್ತಾರೆ KGF ಅಲ್ಲಿ ರಾಕಿ ಬಾಯಿ ಅಂತ ಹೇಳ್ತಾ ಇದ್ರು ಕ್ಲೈಮ್ಯಾಕ್ಸ್ ಅಲ್ಲಿ, ಬಟ್ ಇವಾಗ ಈ ಸಿನಿಮಾ ನೋಡಿ ರಾನಿ ಬಾಯಿ ಅಂತ ಹೇಳ್ತಿದ್ದಾರೆ. ರಾನಿ ಬಾಯಿ ನಿಜವಾಗ್ಲೂ ಕಿರಣ್ ರಾಜ್ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರಲ್ಲ, ಎಂಥವ್ರಿಗೂ ಎದೆ ನಡಿಸೋಂಥ ಪರ್ಫಾರ್ಮೆನ್ಸ್ ಇದೆ. ಅವರು KR ಬಾಯ್, ರಾನಿ ಬಾಯ್, ರಾಘವ್ ಬಾಯ್ ಎಲ್ಲ ಬಾಯಿ ಆಗ್ತಾರೆ. ಸರ್ ಕೊನೆಯದಾಗಿ, ಸಿನಿಮಾ ಏನು ಚೆನ್ನಾಗಿ ಕೊಡ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಆದರೆ ನಿನ್ನೆ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ಬೇಕಿತ್ತು. ತುಂಬ ಜನ ಇದನ್ನು ಪ್ರಮೋಷನ್ ಗಿಮಿಕ್ ಅಂತ ಬಿಂಬಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಈಗ ನನ್ನ ನಾಲ್ಗೆನ ನಾನು ಕಂಟ್ರೋಲ್ ಇಟ್ಕೊಳ್ಬೋದು. ನಾನು ಹಂಗೆ ಮಾತಾಡಲ್ಲ, ನಾನು ಹಿಂಗೆ ಮಾತಾಡಲ್ಲ ಅಂತ, ಅಧಿಕ ಪ್ರಸಂಗ ಮಾತಾಡಲ್ಲ ಅಂತ. ಇನ್ಯಾರ್ಯಾರ್ದೋ ನಾಲ್ಗೆ ಹೋಗಿ ನಾನು ಹಿಡ್ಕೊಳಕ್ಕಾಗಲ್ಲ. ನಾಲ್ಗೆ ಮಾತಾಡತ್ತೆ, ಮಾತಾಡಲಿ. ಅಲ್ಲಿ ಎಲ್ಲ ನೋಡಿದ್ದಾರೆ, ಆಕ್ಸಿಡೆಂಟ್ ಜಾಗ ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಅದೆಲ್ಲ ನೋಡಿ ಮತ್ತೇನೋ ಬೊಗಳು ಬಿಟ್ಟರೆ ಆ ಬೊಗಳಕ್ಕೆಲ್ಲ ನಾವು ಆನ್ಸರ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಈಗ ಕಿರಣ್ ರಾಜ್ ಅವರ ಹೆಲ್ತ್ ಕಂಡೀಷನ್ಸ್ ಹೇಗಿದೆ? ನಿನ್ನೆ ಡಿಸ್ಚಾರ್ಜ್ ಮಾಡಿದ್ವಿ ನೈಟು. ಡಾಕ್ಟ್ರು ಒಂದು 2-3 ದಿನ ರೆಸ್ಟ್ ಬೇಕಂತ ಹೇಳಿದ್ದಾರೆ. ಮತ್ತು ಈಗ ಜನಗಳ ಮಧ್ಯೆ ಬಂದರೆ ಮತ್ತೆ ಟಯರ್ಡ್ ಆ ಥರ ಏನೋ ಆಗ್ಬೋದು ಅಂತ ನೋಡ್ಬೇಕು. ಸಾಧ್ಯ ಆದರೆ ನಾಳೆ. ಹೌದು.